ಬಟ್ ನೀವು ಚೆನ್ನಾಗಿಲ್ಲ ಅಂದ್ರೇನು ಚೆನ್ನಾಗಿರಿ. ಯಾಕಂದರೆ ಇರೋದೇ 3-4 ವರ್ಷ, 3-4 ದಿನ ನೀವು ಬದುಕಕ್ಕೆ. ಯಾವಾಗ ಸತ್ತೋಗ್ತೀರಾ ಅಂತ ನಿಮಗೆ ಗೊತ್ತಿಲ್ಲ. ಕಾರನ್ನು ಅವಾಗ್ಲಿಂದ ಹಾರ್ನ್ ಹೊಡಿತಾನೆ ಇದ್ದಾನೆ, ಜಾಗ ಖಾಲಿ ಇದ್ರೇನು ಹಾರ್ನ್ ಹೊಡಿತಾನೆ. ನಾ ಯಾಪ್ಕ ನೈ ಬನಾರೋ ನಕ್ಕ ನನ್ನ ಫ್ರೆಂಡು ಕಾಸು ಕೇಳ್ತಾ ಇದ್ದಾನೆ. 2,500 ರೂಪಾಯಿ ಪ್ಲೇವುಡ್ಡು. ಫ್ರೆಂಡಾಗಿ ನನ್ನ ಹತ್ರನೇ ಕಾಸು ಕೇಳ್ತಾನೆ. ನಕ್ಕ ನಿಮ್ಮ ಅಂಗಡಿ ವೈರಲ್ ಮಾಡ್ಲಾ? ಬಟ್ ಏನಾಗಲ್ಲ ಗೈಸ್, ಹೊಸ ಟೋಪಿ ತಗೊಂಡಿದ್ದೀನಿ ಜಿಮ್ಮಲ್ಲಿ. ಸೊ ನಮಸ್ಕಾರ ಗಾಯ್ಸ್, ನಮಸ್ಕಾರ ಅನ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಕೊಳ್ಳಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಸೊ ಚೆನ್ನಾಗಿರೋದು ಕಲೀರಿ. ಯಾರಿಗೂ ಸುಳ್ಳು ಹೇಳ್ಬೇಡಿ, ಯಾರಿಗೂ ಮೋಸ ಮಾಡಬೇಡಿ, ಯಾರಿಗೂ ಏನು ಮಾಡೋಕ್ಕೆ ಹೋಗ್ಬೇಡಿ. ನೀವು ಚೆನ್ನಾಗಿದ್ರೇ ಬೇರೆಯವರೆಲ್ಲ ಚೆನ್ನಾಗಿರೋದು, ನೀವು ಚೆನ್ನಾಗಿದ್ರೇ ದೇವ್ರು ಚೆನ್ನಾಗಿರೋದು, ನೀವು ಚೆನ್ನಾಗಿದ್ರೇನು ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರೋದು, ನೀವು ಚೆನ್ನಾಗಿದ್ರೇ ನೀವು ಚೆನ್ನಾಗಿರೋದು, ನೀವು ಚೆನ್ನಾಗಿದ್ರೇನು ಹುಡುಗಿ ಚೆನ್ನಾಗಿರೋದು, ನೀವು ಚೆನ್ನಾಗಿದ್ರೇನು ನಿಮಗೆ ಚೆನ್ನಾಗಿರೋದು ಹುಡುಗಿ ಸಿಗ್ತಾಳೆ, ಇಲ್ಲಾಂದರೆ ಯಾರೂ ಸಿಗಲ್ಲ. ವೆರಿ ಸಿಂಪಲ್. ಸೊ ಲವ್ ಯೋರ್ ಸೆಲ್ಫ್. No matter what, where are you, just fucking love yourself, man. So I'm just drinking my strong coffee because every morning if I don't drink coffee, I just feel like where the fuck I am, man. I just feel like where I am. If I drink coffee, then I'll be like, oh my gosh, I'm in heaven. That's how me and coffee relate to each other. So coffee is everything, man. Coffee is everything. So guys, pre-workout meal is watermelon ಅಂದ್ಕೊಳ್ಳಿ. ಏನಿಲ್ಲ ಅಂದೇನು ಲೈಕ್ ಅಟ್ಲೀಸ್ಟ್ ಲೈಕ್ ಎಷ್ಟೋ ಇರುತ್ತೆ, ಒಂದು 200 grams ಆರ್ 300 grams. ಸೊ ಬೆಳಗ್ಗೆ ವಾಟರ್ಮೆಲನ್ ಇಸ್ ಮೈ ಪ್ರೀ-ವರ್ಕೌಟ್ ಮೀಲ್. ನಾನು ಹೇಳ್ಬೇಕಂದ್ರೆ ತುಂಬ ಹೆವಿ ಫುಡ್ ನನಗೆ ತಿನ್ನೋಕ್ಕೆ ಇಷ್ಟ ಇಲ್ಲ. ಬೆಳಗ್ಗೆ ಲೈಕ್ ಇಡ್ಲಿ ಆಗಲಿ, ರೈಸ್ ಆಗಲಿ, ಅಥವಾ ಬೇರೆ ಏನಾರು ಇರಲಿ, ನನಗೇನು ಗೊತ್ತಾ, ತುಂಬ ಲೈಟ್ ಫುಡ್ ತಿನ್ನಬೇಕು. ಸೊ ಆ ಲೈಟ್ ಫುಡ್ ತಿಂದರೆ ನನ್ನ ವರ್ಕೌಟಲ್ಲಿ ಐ ಕ್ಯಾನ್ ಗಿವ್ ಬೆಸ್ಟ್. ಬ್ಲೋಟಿಂಗ್ ಆಗಲ್ಲ ಆವಾಗ. ಸೊ ದಿಂಗ್ ಏನಾರು ತಿನ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ? ಹಾಂ, ಜಿಮ್ಮಲ್ಲಿ ನಿದ್ದೆ ಬರುತ್ತೆ, ಆಕಳಿಕೆ ಬರುತ್ತೆ, ಅದಾದಮೇಲೆ ಹೊಟ್ಟೆ ನೋವು ಆದಂಗೆ ಅನಿಸುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಜಿಮ್ಗೆ ಹೋಗೋಕ್ಕೆ ಮುಂಚೆ ನೀವು 100% ತಿನ್ನಬೇಕಾಗಿರೋದು ಅಂದ್ಕೊಂಡ್ರೆ ನೀವು ಜಸ್ಟ್ 50% ತಿನ್ನಿ ಸಾಕು. ಜಾಸ್ತಿ ತಿಂದರೆ ತುಂಬ ತಪ್ಪು. ಸೊ ಕಮ್ಮಿ ತಿನ್ನಿ, ಚೆನ್ನಾಗಿರಿ. ಸೊ ಗೈಸ್, ಇವತ್ತಿನ ವರ್ಕೌಟು ಮುಗೀತು ಅಂದ್ಕೊಳ್ಳಿ. ಇವತ್ತು ವರ್ಕೌಟ್ ಅಷ್ಟೊಂದು ಗೂಗಲ್ ಮ್ಯಾಪ್ಸ್ ಇದೆ ಅಲ್ವಾ, ನಕ್ಕನೆ ಎತ್ತು ಮಕ್ಕ ಕೊಡಿಬೇಕು. ಸೊ ಏನೋ ಹೇಳ್ತಾ ಇದ್ದೆ. ವರ್ಕೌಟ್ ಅಂತೂ ಮುಗೀತು. ಇವತ್ತು ಮಾಡಿರೋದು ನಾನು ವರ್ಕೌಟು ಚೆಸ್ಟು, ಡಿಪ್ಸು, ಅದಾದಮೇಲೆ ಮೊಬಿಲಿಟಿ, ಅದಾದಮೇಲೆ ಸ್ವಲ್ಪ ಸ್ಟ್ರೆಚಸ್. ಸೊ ಇವತ್ತಿನ ವರ್ಕೌಟ್ ಸಾಕು. ಇವತ್ತು ಫ್ರೈಡೇ ಅಲ್ವಾ, ಸೊ ನಾಳೆ ಇನ್ನೂ ಕ್ರೇಜಿಯಾಗಿ ವರ್ಕೌಟ್ ಮಾಡಬೇಕು ಅಂದರೆ ಕ್ರೇಜಿಯಾಗಿ ಸ್ಟ್ರೆಂತ್ ಬೇಕು. ಸೊ ಅದಕ್ಕೆ ಈ ಸ್ಟ್ರೆಂತಿಗೆ ನಾನು ಇವಾಗ ಹೋಗ್ತಾ ಇದ್ದೀನಿ ತಿನ್ನಕ್ಕೆ. ಸ್ಟ್ರೆಂತ್ ಇರುತ್ತೆ. ಹೊಟ್ಟೆಗೆ ಏನು ಹಾಕಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಸೊ ಈ ಗೂಗಲ್ ಮ್ಯಾಪ್ಸು ನನಗೆ ತುಂಬ ತಲೆ ಕೆಡಿಸ್ತಾ ಇದೆ. ಅದಕ್ಕೆ ನಕ್ಕನ್ನು ಹೊಡೆದೇ ಬ್ಲಾಗಿಗೆ ಬರ್ತೀನಿ. ರಪ್ ಅಂತ ಕೊಡ್ತಾ ಇರೋದೇ ಶಾರ್ಟು ನೋಡಿ ಇವಾಗ. ಸೊ ಗಾಯ್ಸ್, ಇವಾಗ ನಾನು ಹೋಗ್ತಾ ಇದ್ದೀನಿ ಮನೆ ಹತ್ರ ಹೋಗಿದ ತಕ್ಷಣ ಮಧ್ಯಾಹ್ನ ಊಟ ಏನಂತ ಥಿಂಕ್ ಮಾಡೋಣ. ಕಾರನ್ನು ಅವಾಗ್ಲಿಂದ ಹಾರ್ನ್ ಹೊಡಿತಾನೆ ಇದ್ದಾನೆ, ಜಾಗ ಖಾಲಿ ಇದ್ರೇನು ಹಾರ್ನ್ ಹೊಡಿತಾನೆ. ಎಂಥ ಅಣ್ಣ ದೇವರಾಣೆ, ನನಗಂತೂ ಗೊತ್ತಿಲ್ಲ. ಅದೇನೋ ಗೊತ್ತಿಲ್ಲ, ಜನಕ್ಕೆ ಹಾರ್ನ್ ಹಿಡ್ಕೊಂಡು ಪಾಮ್ ಅಂತ ಹೊಡಿತಾನೆ ಇರ್ತಾರೆ. ರೋಡ್ ಖಾಲಿ ಇದ್ರೇನು ಹೊಡಿತಾರೆ, ರೋಡ್ ಖಾಲಿ ಇಲ್ಲ ಅಂದೇನು ಹೊಡಿತಾರೆ. ನಕ್ಕನ್ ಒಂದು ಪೇಷನ್ಸ್ ಅನ್ನೋದೊಂದಿಲ್ಲ ಜನಕ್ಕೆ. ಎಲ್ಲ ಜನಕ್ಕೂ ಒಂದು ಪೇಷನ್ಸ್ ಅನ್ನೋದೊಂದು ಏನಾರು ಬಂದುಬಿಟ್ರೆ ಈ ಜಗಳ ಎಲ್ಲ ಆಗೋದೇ ಇಲ್ಲ. ಅದಕ್ಕೆ ಹೇಳೋದು, ಜೀವನದಲ್ಲಿ ಪೇಷನ್ಸ್ ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ಲಿ? ಮೈಂಡಲ್ಲಿ. ಅಂಕಲ್ ಇನ್ನೂ ಒಂಚೂರು ಹಾಕಿ ಇದೊಂದು ರೈಸು. ಚಪೋಡಿ
ಸೊ ಇವತ್ತಿನ ಮಧ್ಯಾಹ್ನ ಊಟ ಇನ್ನು ಅಯ್ಯರ್ ಮೆಸ್ ಅಂದ್ಕೊಡಿ. ಅನ್ನ ಸಾಂಬಾರು ಬಾಳೆ ಎಲೆ ಊಟ. ಅಣ್ಣ ರಸಮ್ ಹಾಕಿ ಅಣ್ಣ, ರಸಮ್. ಓ ಮೈ ಗಾಡ್, ಸಾಕಣ್ಣ, ಸಾಕು 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 ಸಾಕು. ಸೊ ಗಾಯ್ಸ್, ಇವತ್ತು ನಾನು ಬಂದಿದ್ದೀನಿ ಮಂತ್ರಿ ಮಾಲ್ ಅಂದ್ಕೊಳ್ಳಿ. ಯಾಕೆ ಮಂತ್ರಿ ಮಾಲಿಗೆ ಬಂದಿದ್ದೀನಿ ಅಂದರೆ ಒಂದು ಜಿಮ್ ಟ್ರೌಸರ್ಸ್ ಇಸ್ಕೊಳಕ್ಕೆ. ಸೊ ಎಲ್ಲಿ ಇಸ್ಕೊತಾ ಇದ್ದೀನಿ ಅಂದರೆ H&M ಅಲ್ಲಿ ಇಸ್ಕೊತಾ ಇದ್ದೀನಿ. ಸೊ ನೋಡೋಣ, ಏನಿಲ್ಲ ಅಂದ್ರೇನು. ಲೆಟ್ಸ್ ಸಿ ವಾಟ್ ಗೋಸ್. उतरना है? ओ ये बॉम्ब लेके आया, बॉम्ब बॉम्ब. ओके, मैं देख लूंगी. देखो देखो देखो. आप वीडियो बनाना पहले बंद करो. नहीं, आपका नहीं बना रहा हूँ. हाँ, बन रहा है, मैं देख रही सो आप टेंशन मत करो. हूँ. हाँ, मैं देख रही हूँ. नहीं, आपको दिखाना है. ಸೊ ಗಾಯ್ಸ್, ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ ಮಂತ್ರಿ ಮಾಲ್ ಅಂದ್ಕೊಳ್ಳಿ. ಮಂತ್ರಿ ಮಾಲ್ ಒಳಗೆ ಇವಾಗ ನಾನು ಹೋಗ್ತಾ ಇರೋದೆ H&M. H&M ಅಲ್ಲಿ ಹೋಗಿದ ತಕ್ಷಣ ನೋಡೋಣ ಏನೇನು ಬಟ್ಟೆ ಸಿಗುತ್ತೆ, ಎಲ್ಲ ಆಯ್ಕೋಣ. ಚೆನ್ನಾಗಿರೋದು ಆಯ್ಕೋಣ. ಕಮ್ಮಿ ಬೆಲೆಗೆ ಏನೇನು ಸಿಗುತ್ತೆ ಎಲ್ಲ ಆಯ್ಕೋಣ. ಸೊ ಗೈಸ್, ಫೈನಲಿ ದ ಶಾಪಿಂಗ್ ಇಸ್ ಡನ್ ಅಂದ್ಕೊಳ್ಳಿ. ಎಷ್ಟು ರೂಪಾಯಿಗೆ ಅಂದರೆ 3,000. ಬಟ್ ನಾನು ನ್ಯೂ ಕಸ್ಟಮರ್ ಅಂತ H&M ಅಲ್ಲಿ 10% ಡಿಸ್ಕೌಂಟು. ಸೊ 2,700 ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಯಾಂಟು ಒಂದು ಪುಲ್ ಓವರ್ ತೊಗೊಂಡಿದ ತಕ್ಷಣ ಇವಾಗ ಹೋಗ್ತಾ ಇರೋದು ಡೈರೆಕ್ಟಾಗಿ ಮನೆಗೆ. ಸೊ ಎಲ್ಲಕ್ಕಿಂತ ಬೇಜಾರು ಪಾಠ ಏನು ಅಂದರೆ ಮಂತ್ರಿ ಮಾಲಲ್ಲಿ, ಸೊ for like 20 minutes or 1 hour, whatever it is, they're gonna charge you like almost like, you know, $60. I feel like $60 is very too much. So even if you're staying for 20 minutes, 30 minutes or the whole day, they're gonna charge up like 60 rupees. I feel like Manti Mall people has to look after on this, man. Please. So guys, finally ಮಂತ್ರಿ ಮಾಲಿಂದ ಆಚೆ ಹೋಗ್ತಾ ಇದ್ದೀವಿ. ಇವಾಗ ಡೈರೆಕ್ಟಾಗಿ ಹೋಗ್ತಾ ಇರೋದೆ ಮನೆಗೆ ಅಂದ್ಕೊಳ್ಳಿ. ಮನೆಗೆ ಹೋಗಿದ ತಕ್ಷಣ ಹ್ಞೂ ಅಕ್ಕ, ಗೊತ್ತಕ್ಕ? ಓ ಗೊತ್ತಿಲ್ಲ ಅಕ್ಕ. ಹಾಯ್ 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 ಹಾಯ್. ನಕ್ಕ ನನ್ನ ಫ್ರೆಂಡು ಕಾಸು ಕೇಳ್ತಾ ಇದ್ದಾನೆ. 2,500 ರೂಪಾಯಿ ಪ್ಲೇವುಡ್ಡು. ಫ್ರೆಂಡಾಗಿ ನನ್ನ ಹತ್ರನೇ ಕಾಸು ಕೇಳ್ತಾನೆ. ನಕ್ಕ ನಿಮ್ಮ ಅಂಗಡಿ ವೈರಲ್ ಮಾಡ್ಲಾ? GST ಡಿಪಾರ್ಟ್ಮೆಂಟ್ಗೆ ಹೇಳಲಾ? ಅವರಪ್ಪ ಏನೋ ಒಂದು GST ಕಟ್ಟಲ್ಲ. ಹೇಳ ಕಾಲ್ ಮಾಡ್ಲಾ? ಫೈನಲಿ ಗಾಯ್ಸ್, ಐ ಆಮ್ ಬ್ಯಾಕ್ ಟು ಹೋಮ್ ಅಂದ್ಕೊಳ್ಳಿ. ಐ ಆಮ್ ಬ್ಯಾಕ್ ಟು ಹೋಮ್. ಮೈ ಚಿನ್ನು, ನಮ್ಮ ಚಿನ್ನುನೇ ನನ್ನ ಜಾಸ್ತಿ ಲವ್ ಮಾಡೋದು, ಬೇರೆ ಯಾರು ಮಾಡಲ್ಲ. ತಗೋ ಚಿನ್ನು, ಲಾಳಾ. ಕಮ್ ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಮನೆಗೆ ಬಂದು ಒಂಚೂರು ಬಟ್ಟೆ ಗಿಟ್ಟೆ ಎಲ್ಲ ನಕ್ಕನ್ ಸೈಡಿಗೆ ಬಿಸಾಕಿದ ತಕ್ಷಣ ನಕ್ಕನ್ ನಾನು ಮಲ್ಕೊಳದೆ. ಯಾಕಂದರೆ ನಾನು ಮಲಗಿಲ್ಲ ಅಂದರೆ ನನ್ನ ಬಾಡಿ ಕೆಲಸ ಮಾಡಲ್ಲ, ನನ್ನ ತಲೆ ಕೆಲಸ ಮಾಡಲ್ಲ, ನನ್ನ ಬಾಯಿ ಕೆಲಸ ಮಾಡಲ್ಲ, ನನ್ನ ಮೂಗ್ ಕೆಲಸ ಮಾಡಲ್ಲ, ಅಪ್ಪರ್ ಬಾಡಿ ಕೆಲಸ ಮಾಡಲ್ಲ, ಡೌನರ್ ಬಾಡಿ ಕೆಲಸ ಮಾಡಲ್ಲ, ಯಾವ ಕೆಲಸನೂ ಮಾಡಲ್ಲ ನಮ್ಮಂಚಿನ. ಸೊ ಗೊತ್ತಲ್ಲ, ಇವನು ಕಚಡ ನನ್ನ ಮಗ. ಇವನು ನಮ್ಮ ಮನೇಲಿ ಎಲ್ಲ ಅಡ್ದಿ ಬಟ್ಟೆ, ಕವರು, ಶೂಸು ಗೀಸು ಏನು ಬಿಡಲ್ಲ. ಇವನು ಏನೇನು ಬಿಡಲ್ಲ. ಇವನಿಂದ ನಾನು ಡೈಲಿ ಉಗಿಸ್ಕೊಬೇಕು. ನಮ್ಮ ಅಮ್ಮನ ಹತ್ರ ಡೈಲಿ ಅಮ್ಮ ಅಕ್ಕ ಅಂತ ಉಗಿತಾರೆ ಇವನಿಂದ. ನನಗೆ ಹೇಳ್ತಾರೆ ನಮ್ಮಮ್ಮ ತಿಕ್ಕ ಮುಚ್ಕೊಂಡು ಮನೆ ಬಿಟ್ಟೋಗೋ ಅಂತ. ಏನು ಮಾಡಲಿ ನಾನು? ತಗೊಂಬಂದು ಬೇರೆ ಮನೇಲಿ ಇಟ್ಕೊಂಡಿದ್ದೀನಲ್ವಾ, ಸಾಕ್ಲೇಬೇಕು ನಾನು. ಏನೂ ಮಾಡೋಕ್ಕಾಗಲ್ಲ ಗುರು. ಜೀವನ ಇಷ್ಟೇನೆ ನಂದು, ದಿಂಗಾಟ ಜೀವನ. ಅದಕ್ಕೆ ನಾನಂತೂ ಜುಬ್ ಅಂತ ಮಲ್ಕೊಳೋದೇನೆ. ಸೊ ಫೈನಲಿ ಗಾಯ್ಸ್, ಎದ್ಬಿಟ್ಟಿದ್ದೀನಿ. 7 ಗಂಟೆಗೆ ಎದ್ದಿದ್ದೀನಿ ಇವತ್ತು, 7 ಗಂಟೆಗೆ. ಸೊ ಇವಾಗ ಸ್ಟ್ರಾಂಗ್ ಕಾಫಿ ಕುಡಿಬೇಕು. ಯಾಕಂದರೆ ಎದ್ದಿದ ತಕ್ಷಣ ಕಾಫಿ ಕುಡ್ದಿಲ್ಲ ಅಂದರೆ ತಲೆ ಕೆಲಸ ಮಾಡಲ್ಲ, ಮೈ ಅಂತೂ ಕೆಲಸ ಮಾಡೋದೇ ಇಲ್ಲ. ಬಾಯಿ ಅಂತೂ ತೆಗ್ದ್ರೆ ಸಾಕು ಬರೀ ಅಮ್ಮ ಅಕ್ಕ ಅಂತ ಬಂದ್ಬಿಡುತ್ತೆ. ಆಮೇಲೆ ಕಣ್ ತೆಗ್ದ್ರೆ ಸಾಕು ಬರೀ ಎಲ್ಲ ಕಚಾಡಗಳೇ ಕಾಣಿಸುತ್ತೆ. ನಕ್ಕನ್ ಅದಕ್ಕೆ ಕಾಫಿ ಕುಡಿದ್ಬಿಟ್ರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಇಲ್ಲಾಂದ್ರೆ ನಕ್ಕನ್ ತಲೆ ಕೆಟ್ಟೋಗ್ಬಿಡುತ್ತೆ. ನಕ್ಕನ್ ಕಾಫಿ ಕುಡ್ದಿಲ್ಲ ಅಂದ್ರೆ. ಕಾಫಿ ಈಸ್ ಇಂಪಾರ್ಟೆಂಟ್ ಮದು ಫೋಡಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಅನ್ಕೊಳ್ಳಿ. ವೆಲ್ಕಮ್ ಬ್ಯಾಕು. ಇವತ್ತು ಜಿಮ್ಮು ಸೆಷನ್ NH2 ಜಿಮ್ಮಲ್ಲಿ. ಸೊ ಇವತ್ತಿನ ವರ್ಕೌಟು ಏನು ಅಂದರೆ ಫುಲ್ ಆರ್ಮ್ಸ್ ಅನ್ಕೊಳ್ಳಿ. ಸೊ ಬನ್ನಿ ನನ್ನ ಜೊತೆ, ಲೆಟ್ಸ್ ಗೋ ವರ್ಕೌಟ್ ಮಾಡೋಣ. ಆರ್ಮ್ಸ್ ವರ್ಕೌಟ್ ಇವತ್ತು, ಲೆಟ್ಸ್ ಗೋ. ಗಾಯ್ಸ್, ಹೇಳ್ಬೇಕಂದ್ರೆ NH2 ಜಿಮ್ಮಿಗೆ ಬಂದೀನಿ ಒಂದೇ ಒಂದ್ಸಲಿ.
ವರ್ಕೌಟ್ ಮಾಡಿ ನೋಡಿ. Shit, I'm just not kidding, man. This atmosphere is fucking next level. You will just go mad. Say this. ಮಚ್ಚ. ಸೊ ಗೈಸ್ ಹೇಳ್ಬೇಕಂದ್ರೆ ಒಳ್ಳೆ ವರ್ಕೌಟ್ ಐತೆ ಅಂದ್ಕೊಳ್ಳಿ ಇವತ್ತು. ಬ್ಯಾಡ್ ಥಿಂಗ್ ಏನು ಅಂದರೆ ಜಿಮ್ಮಲ್ಲಿ ಎಷ್ಟೊಂದು ಜನ ಇದ್ದರು, ಸೊ ವೀಡಿಯೋ ರೆಕಾರ್ಡಿಂಗೇ ಮಾಡೋಕ್ಕಾಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ದಟ್ಸ್ ಮೈ ಪ್ರಾಬ್ಲಮ್. ಬಟ್ ಏನಾಗಲ್ಲ ಗೈಸ್, ಹೊಸ ಟೋಪಿ ತೊಗೊಂಡಿದ್ದೀನಿ ಜಿಮ್ಮಲ್ಲಿ. ಹೆಂಗಿದೆ? ಚೆನ್ನಾಗಿದೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೇನು ಚೆನ್ನಾಗಿಲ್ಲ ಅಂತ ಹೇಳಿ. ಓಕೆ, ಸಿ ದಟ್ಸ್ ಹೌ ಕ್ಯೂಟ್ ಐ ಆಮ್ ಮ್ಯಾನ್. ಸೊ ಇವಾಗ ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ ಎಲ್ಲಿ ತಿನ್ನೋಕ್ಕೆ. ನೋಡೋಣ ಏನು ಸಿಗುತ್ತೆ, ಎಲ್ಲಿ ಸಿಗುತ್ತೆ. ಲೆಟ್ಸ್ ಗೋ, ಲೆಟ್ಸ್ ಸರ್ಚ್ ದ ಫುಡ್. ಸೊ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲಂದ್ರೆ ವೆನಿಲಾ. ಇದು ನಮ್ಮ ಮನೆ ಹತ್ರ ಇದೆ ಒಂದು ಸ್ಟೋರು. ಇದು ಕಾರ್ಡ್ ರೋಡಲ್ಲಿ, ಎಲ್ಲಿ ಕಾರ್ಡ್ ರೋಡಲ್ಲಿ ಅಂತೀನಿ ನಕ್ಕನ್, ಇದೆಲ್ಲೋ ಇದೆ. ಒಟ್ನಲ್ಲಿ ನೀವು ಹುಡ್ಕೊಳ್ಳಿ ನಿಮಗೆ ಬೇಕಂದ್ರೆ. ಸೊ ದ ಥಿಂಗ್ ಇಸ್, ಇಲ್ಲಿ ನಾನು ಇವತ್ತು ಬಂದಿದ್ದೀನಿ ತಿನ್ನಕ್ಕೆ. ಮನೆಗೆ ಹೋಗಕ್ಕೆ ಮುಂಚೆ ಇಲ್ಲಿ ಒಂದ್ಸಲಿ ತಿಂದರೆ ಇನ್ನೂ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನಂತೂ ದೆಂಗ್ ತಿಂತೀನಿ. ಯಾಕಂದರೆ ಇವತ್ತಿನ ವರ್ಕೌಟ್ ಹೆಂಗಿತ್ತು ಅಂದರೆ ಮಾತಾಡಂಗೆ ಇಲ್ಲ. ಲೈಫಲ್ಲಿ ಅಷ್ಟು ಚೆನ್ನಾಗೇನು ಮಾಡಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಮಾಡಿರೋ ಥರ ಅನಿಸ್ತು ಇವತ್ತು. ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ಸೊ ನಾನು ಹೋಗ್ತಾ ಇದ್ದೀನಿ ವೆನಿಲಾಗೆ. ನೋಡಿ ನಾನು ನಿಮಗೆ ಇದೇ ವೆನಿಲಾ ಅಂದ್ಕೊಳ್ಳಿ. ಇದು 1 o'clock ಓಪನ್ ಇರುತ್ತೆ. ಬಂದರೆ ಸಿಗುತ್ತೆ. 1 o'clock ಆಮೇಲೆ ಬಂದರೆ ಮನೆಗೆ ನಡೀರಿ ಅಂತಾರೆ. ಸೊ ಗೈಸ್ ಎಷ್ಟು ವೆಜ್ ಕೇಕ್ಸ್ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಕೇಕ್ಸು. ಯಾವ್ದು ತಿನ್ಬೇಕಂತ ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. Macha, what do you want to eat? Macha, I thought we'll eat that walnut. Macha, walnut. So guys, ಇವತ್ತು ತಗೊಂಡಿರೋದು ಚೀಸ್ ಗ್ರಿಲ್ಡು 150 rupeesದು. ಅದಾದಮೇಲೆ ತಂದೂರಿ ವೆಜ್ ಗ್ರಿಲ್ಡು. ಅದಾದಮೇಲೆ ಫಾರ್ಮ್ ಹೌಸ್ ಪಿಜ್ಜಾ ಒಂದು ಸರ್. ಫುಲ್ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ, ಚೀಸ್ ಹಾಕಿ ಅಷ್ಟೇ. ಸೊ ಗೈಸ್, ಬ್ಲ್ಯಾಕ್ ಫಾರೆಸ್ಟ್, ಲಿಚ್ಚಿ. भैया ये क्या है, लीची है क्या? स्पून ही नहीं लेके आए. ओह सॉरी भाई. ಸೊ ಗೈಸ್ ನಕ್ಕನ್ ಸಖತ್ತಾಗಿ ತಿಂದೆ ಅನ್ಕೊಳ್ಳಿ. ಇವಾಗ ಹೋಗ್ತಾ ಇರೋದೆ ಡೈರೆಕ್ಟಾಗೆ ಮನೆಗೆ. ಮನೇಲಿ ನಮ್ಮಮ್ಮ ಅದೇನು ಮಾಡಿರ್ತಾರೆ ಒಂಚೂರು ತಿನ್ನೋಣ. ಸೊ ಇಲ್ಲಾಂದ್ರೆ ನಮ್ಮಮ್ಮ ಗೊತ್ತಲ್ವಾ ಯಾವ ಥರ ಬೈತಾರೆ ಅಂತ ನಿಮಗೆಲ್ಲ. ಸೊ ಫಸ್ಟು ಮನೆಗೆ ಹೋಗು ಒಂಚೂರು ತಿನ್ಬಿಡ್ಬೇಕು. ಸೊ ಮನೆಗೆ ಹೋಗಿ ತಿನ್ನೋದೇನೆ. ನೋಡೋಣ ನಮ್ಮಮ್ಮ ಏನು ಮಾಡಿರ್ತಾರೆ. ಎತ್ತೋ ಮಚ್ಚ ಗಾಡಿ, ನಕ್ಕನ್ ನಡಿ ಹೋಗೋಣ ಮನೆಗೆ. ಎತ್ತು ಆನ್ ಮಾಡು. ಸೊ ಗೈಸ್ ಇವಾಗ ನಾನು ಇದನ್ನು ಆಫ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ ಅಂತ ಇವನು ಹೇಳ್ತಾ ಇದ್ದಾನೆ. ಸೊ ಆಫ್ ಮಾಡ್ತೀನಿ, ಮನೆಯಲ್ಲಿ ಸಿಗ್ತೀನಿ ನಾನು ನಿಮಗೆ. ನಮ್ಮಮ್ಮ ಏನು ಮಾಡಿರ್ತಾರೆ ಅಂತ ನೋಡೋಣ. ಸೊ ಲೆಟ್ಸ್ ಗೋ.